ಬೇಸಿಗೆ ಕಾಲದಲ್ಲಿ ಸೋರೆಕಾಯಿ ಹೆಸರುಬೇಳೆ ಯಾಕೆ ಜಾಸ್ತಿ ಉಪಯೋಗಿಸ್ತಾರೆ, ಯಾಕೆ ಇಷ್ಟೊಂದು ಮಹತ್ವ, ಈ ವಿಷಯ ನಿಮಗೋಸ್ಕರ ತಗೊಬಂದಿರೋದು ಇವತ್ತಿನ ವಿಡಿಯೋದಲ್ಲಿ. ಬೇಕಾಗಿರೋ ಪದಾರ್ಥಗಳೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಎಲ್ಲ ಮಸಾಲೆಗಳು ಪದಾರ್ಥಗಳು ಎಲ್ಲ ಇಲ್ಲೇ ಇದೆ. ಬೇಕಾಗಿರೋ ಪದಾರ್ಥಗಳನ್ನು ಜೋಡಿಸಿಟ್ಕೊಂಡಿದ್ದೀನಿ. ಸೊ ಈಗ ಮಾಡಬೇಕಾಗಿರೋದೇನು, ನಮ್ಮ ವಿಡಿಯೋಗೆ ನೀವು ಲೈಕ್ ಹೊಡೆದು ಕಾಮೆಂಟ್ ಹೊಡೆದು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಮ್ಮ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತವಿದೆ. ನಾನು ಸುರೇಶ್ ಶೆಟ್ಟಿ. ಇವತ್ತಿನ ರೆಸಿಪಿ 2 ರೆಸಿಪಿಗಳು ಒಂದೇ ವಿಡಿಯೋದಲ್ಲಿ. ಫಸ್ಟಿಗೆ ನಾನು ಮೆಂತ್ಯ ಸೊಪ್ಪನ್ನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಹೆಸರುಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ. ಬೇಕಾಗಿರೋ ಪದಾರ್ಥಗಳು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿನ ಸಿಪ್ಪೆ ತೆಗೆದು ತುಂಡು ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಳೆ ಸೌತೆಕಾಯಿ ಇದ್ದರೆ ನೀವು ಸಿಪ್ಪೆ ತೆಗಿಬೇಡಿ, ಅದು ಫೈಬರ್ ಚೆನ್ನಾಗಿರುತ್ತೆ. ನಾನು ಹೋಟ್ಲಿಗೋಸ್ಕರ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಎಳೆ ಸೌತೆಕಾಯಿ ತುಂಡುಗಳಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪದಾರ್ಥಗಳು ರೆಡಿ ಆಯಿತು. ಈಗ ಸ್ಟವ್ ಮೇಲೆ 2 ಕಡಾಯಿಯನ್ನು ಇಟ್ಟು ಎಣ್ಣೆ ಹಾಕಿ ಸ್ಟಾರ್ಟ್ ಮಾಡುವ. ದೊಡ್ಡ ಕಡಾಯಿ ಸೌತೆಕಾಯಿ ಹೆಸರುಬೇಳೆಗೆ, ಚಿಕ್ಕ ಕಡಾಯಿ ಮೆಂತ್ಯ ಸೊಪ್ಪು ಹೆಸರುಬೇಳೆಗೆ. ಎಣ್ಣೆ ನಾನು ಸ್ವಲ್ಪ ಸುರಿತಾ ಇದ್ದೀನಿ. ಹೋಟ್ಲಲ್ವ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ನಿಮ್ಮ ಮನೆಯವರಾದರೆ ಕಮ್ಮಿ ಎಣ್ಣೆ ಹಾಕ್ಕೊಂಡು 1 ಸೌತೆಕಾಯಿ ಸ್ವಲ್ಪ ಹೆಸರುಬೇಳೆ ಪಲ್ಯ ಮಾಡ್ಕೊಳ್ತೀನಿ. ಇದೇನು ಕ್ವಾಂಟಿಟಿ ಏನು ಎಷ್ಟು ಪರವಾಗಿಲ್ಲ. ಯಾವುದು ಸೌತೆಕಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಹೆಸರುಬೇಳೆ ಜಾಸ್ತಿ ಆದರೂ ಪರವಾಗಿಲ್ಲ. ಫಸ್ಟಿಗೆ ಹಾಕ್ತಾ ಇರೋದು ಜೀರಿಗೆ. ದೊಡ್ಡ ಕಡಾಯಿಗೆ 1.5 ಸ್ಪೂನು ಜೀರಿಗೆ, ಚಿಕ್ಕ ಕಡಾಯಿಗೆ 1/4 ಸ್ಪೂನಷ್ಟು ಜೀರಿಗೆ. ಚಿಕ್ಕ ಕಡಾಯಲ್ಲಿ ಮಾಡ್ತಾ ಇರೋದು ಮೆಂತ್ಯ ಸೊಪ್ಪು ಹೆಸರುಬೇಳೆ. ದೊಡ್ಡ ಕಡಾಯಲ್ಲಿ ಮಾಡ್ತಾ ಇರೋದು ಸೌತೆಕಾಯಿ ಮತ್ತು ಹೆಸರುಬೇಳೆ. ಈಗ ಉದ್ದಿನಬೇಳೆ. ಜೀರಿಗೆ ಚಿಟ ಚಿಟ ಅಂದ ನಂತರ ಉದ್ದಿನಬೇಳೆ, ಇದಕ್ಕೊಂದು ಸ್ಪೂನು, ಅದಕ್ಕೊಂದು 1/4 ಸ್ಪೂನ್. ಛೋಟ ಕಡಾಯಿಗೆ ನೀವು ಛೋಟ ಕಡಾಯಿಗೆ ಹಾಕೋಂಗಿದ್ರೆ ಹಾಕಿ, ಇಲ್ದಿದ್ರೆ ಬೇಡ. ನೀವು ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ, ಹಿಂಗೆ ತುಂಬ ಒಳ್ಳೆಯದು. ಉದ್ದಿನಬೇಳೆ ಸ್ವಲ್ಪ ಕಲರ್ ಬಂದ ನಂತರ ಈರುಳ್ಳಿಯನ್ನು ಸೇರಿಸ್ಬಿಡ್ತೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು ನಿಮ್ಮ ಇಷ್ಟ. ನೀವು ಈರುಳ್ಳಿ ಹಾಕ್ಕೊಡಿ. ಈರುಳ್ಳಿ ಬೇಡ ಅನ್ನೋರು ಬೇಡ. ಹಣದ ಮಾರ್ಗಿಗಳು, ಜೈನ್ಸು, ಇನ್ನೂ ಎಷ್ಟೋ ಜನ ಈರುಳ್ಳಿ ತಿನ್ನೋದಿಲ್ಲ, ಸ್ಕಿಪ್ ಮಾಡಿ. ಕರಿಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಇಲ್ಲಿದ್ರೆ ಬೇಡ. ನಿಮ್ಮ ಹತ್ರ ಯಾವ ಪದಾರ್ಥ ಇದೋ ಅದನ್ನೇ ಹಾಕ್ಕೊಂಡು ಸಿದ್ಧ ಮಾಡ್ಕೊಂಡು ತಿನ್ನಿ. ನಾನಂತೂ ಅಷ್ಟೇ, ನಮ್ಮ ಹತ್ರ ಏನಿದೆಯೋ ಅದನ್ನೇ ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಯಾವುದೇ ರೀತಿ ನಿಮಗೆ ಕಿರಿಕ್ ಮಾಡೋದಿಲ್ಲ. ಇದೇ ಹಾಕಬೇಕು, ಮಸಾಲ ರುಬ್ಬೆ ಹಾಕಬೇಕು, ಅವೆಲ್ಲ ಆಗೋದಿಲ್ಲ. ಇದೆಲ್ಲ ನಾನು ತೊಗೊಬರೋ ವಿಡಿಯೋ ಎಲ್ಲ ಬ್ಯಾಚುಲರ್ ಸ್ಪೆಷಲ್ ರೆಸಿಪೀಸ್. ಬ್ಯಾಚುಲರ್ಗೆ ಎಲ್ಲ ರೆಡಿಮೇಡೇ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ರೆಡಿಮೇಡನ್ನೇ ಪದಾರ್ಥ ಉಪಯೋಗಿಸಿ ಬ್ಯಾಚುಲರ್ಗೋಸ್ಕರ ಈ ವಿಡಿಯೋ. ಮನೆಗಳವ್ರಿಗೆಲ್ಲ ಈ ಪದಾರ್ಥಗಳೆಲ್ಲ ಗೊತ್ತಿದೆ. ನಾನು ತೊಗೊಂಬರೋದು ಬ್ಯಾಚುಲರ್ಸ್ಗೋಸ್ಕರ. ಅವರಿಗೆ ಕಮ್ಮಿ ಪದಾರ್ಥಗಳು ಹಾಕಿ ಹೇಗೆ ಮಾಡ್ಬೋದು ಅಂತ. ಬ್ಯಾಚುಲರ್ಸ್ಗೆ ಮೆಣಸಿನ್ಕಾಯಿ ಫಸ್ಟ್ ಹಾಕಿದರೆ ಘಾಟ್ ಬಂದುಬಿಡುತ್ತೆ, ಅಹು ಅಂತಾರೆ. ಬೇಡ. ಟೇಸ್ಟ್ ಆಫ್ ಉಪಹಾರದ ಭಟ್ರು ಬ್ಯಾಚುಲರ್ಸ್ಗೆ ಕೆಂಪು ಬರ್ಸಲು ಇಷ್ಟ ಇಲ್ಲ. ಈರುಳ್ಳಿ ಸ್ವಲ್ಪ ಗೋಡಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕಿ, ತದನಂತರ ನೀವೇನು ಇಟ್ಕೊಂಡಿದ್ರು ಅದನ್ನು ಸೇರಿಸಿ. ಈಗ ಮೆಂತ್ಯ ಸೊಪ್ಪು 2 ಕಟ್ಟನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಲ್ಲ, ಛೋಟ ಕಡಾಯಿಗೆ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಡುವ. ತಿರುಗಿಸೋದು ಹೇಗೆ ಅಂತ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೀವೇನಾದರೂ ಹೆಂಗೆ ಯಾವ್ದೋ ತಿರುಗಿಸೋಕ್ಕೋದ್ರೆ ಸೊಪ್ಪು ಕಡಾಯಿಯಿಂದ ಆಚೆ ಬರುತ್ತೆ. ಬಿಡಿಸಿ ತೊಳೆದು ಇಟ್ಕೊಂಡಿರುವ ಮೆಂತ್ಯ ಸೊಪ್ಪನ್ನು ಕಡಾಯಿಗೆ ಹಾಕಿ ನೀಟಾಗಿ ಈಗ ತಿರುಗಿಸಿಕೊಡಬೇಕು. ದೊಡ್ಡ ಕಡಾಯಿಯಲ್ಲಿ ಬೇಯಲಿ, ಅದು ಇನ್ನೂ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಹೀಗೆ ನೋಡಿ, ಮೇಲಿಂದ ಹೀಗೆ ಕೆಳಕ್ಕೆ ಒತ್ತಿ ಹಿಂಗೆ ತೆಳ್ಳಿ, ಹಿಂಗೆ ಎಳ್ಕೊಳ್ಳಿ, ಹಿಂಗೆ ತೆಳ್ಳಿ, ಇಷ್ಟೇ. ನೋಡಿದ್ರಲ್ಲ, ಈಗ ಸೊಪ್ಪು ಬೆಚ್ಚಗಾಗಿದ ತಕ್ಷಣವೇ ಕಮ್ಮಿ ಆಗೋಯ್ತು. ಹೆಸರುಬೇಳೆಯನ್ನು ಸ್ವಲ್ಪ ಲೇಟಾಗಿ ಸೇರಿಸುವ, ಯಾಕೆಂದರೆ ಸೊಪ್ಪು ಸ್ವಲ್ಪ ಬೇಯೋದು ನಿಧಾನ. ಆದ್ದರಿಂದ ಹೆಸರುಬೇಳೆ ತಳ ಹಿಡಿಯುತ್ತೆ. ನೀವೇನಾದರೂ ಬೇಗ ಹೆಸರುಬೇಳೆ ಹಾಕಿದ್ರೆ ತಳ ಹಿಡಿದು ಬಿಡುತ್ತೆ. ಮತ್ತು ಹೆಸರುಬೇಳೆ ಏನು ಜಾಸ್ತಿ ಬೇಯಿಸಬೇಕಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬೆಚ್ಚಗಾದರೂ ಸಾಕು. ಈಗ ಸೊಪ್ಪು ಆ ಕಡೆಗೆ ತಿರ್ಸ್ಕೊಟ್ಟಿದ್ದೀನಿ. ಇಲ್ಲಿ ಈರುಳ್ಳಿಯನ್ನು ತಿರ್ಸ್ಕೊಟ್ಟು ಇದಕ್ಕೆ ಸೇರಿಸ್ಬೇಕಾಗಿರೋದು ಇವಾಗ ಏನು, ಅದಕ್ಕೆ ಮತ್ತೊಮ್ಮೆ ತಿರ್ಸ್ಕೊಟ್ಟು ಮೆಂತ್ಯ ಸೊಪ್ಪನ್ನು ತಿರುಗಿಸಿಕೊಟ್ಟು ಈಗ ಈರುಳ್ಳಿಯನ್ನು ತಿರುಗಿಸ್ಕೊಂಡು ನಿಧಾನವಾಗಿ ಪದಾರ್ಥ ಮಾಡಬೇಕು. ಈಗ ಈರುಳ್ಳಿಗೆ ನಾವು ಸೇರಿಸಬೇಕಾಗಿರೋದು ಕಟ್ ಮಾಡಿ ಇಟ್ಕೊಂಡಿರುವ ಸೌತೆಕಾಯಿ ತುಂಡುಗಳನ್ನು. ಹೀಗೆ ಸುಮಾರು ಒಂದು 3 kg ಈರುಳ್ಳಿ, 3 kg ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಬೇಡ, ಏನು ಕಂಪಲ್ಸರಿ. ನಾನು ಹಾಕೋ ಪದಾರ್ಥದಲ್ಲಿ ಯಾವುದೂ ಕಂಪಲ್ಸರಿ ಇಲ್ಲ. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ತಿನ್ಬೋದು. ಸೊಪ್ಪು ಈಗ ಚೆನ್ನಾಗಿ ಬಾಡಿದೆ.
ಸೋರೆಕಾಯಿನೂ ಸ್ವಲ್ಪ ಬೇಯ್ತಾ ಇದೆ. ಈಗ ಹೆಸರುಬೇಳೆ ಸೇರಿಸುವ. 3 kg ಸೌತೆಕಾಯಿಗೆ ಅರ್ಧ kg ಹೆಸರುಬೇಳೆ, 2 ಕಟ್ಟು ಮೆಂತ್ಯ ಸೊಪ್ಪಿಗೆ 50 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ, 100 ಗ್ರಾಮ್ ಅಷ್ಟು ಇದೆ 100 ಗ್ರಾಮ್ ಅಷ್ಟು ಹೆಸರುಬೇಳೆಯನ್ನು ಕೊಟ್ಟು ಸ್ವಲ್ಪ ಮಿಕ್ಸ್ ಆರಂಭಿಸುವ. ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕಲೇಬೇಕು ಅಂತೇನಿಲ್ಲ, ಯಾಕೆಂದರೆ ಸೊಪ್ಪಿದೆಯಲ್ಲ ನೋಡ್ಕೊಳ್ಳಿ. ಕಣ್ಣಿಗೆ ಒಳ್ಳೆಯದು ಅಂತ ನಾವು ಕರಿಬೇವಿನ ಸೊಪ್ಪು ಎಲ್ಲದರಲ್ಲೂ ಬಳಸ್ತೀವಿ. ಸೊ ನಿಮ್ಮಿಷ್ಟ. ಈಗ ಉಪ್ಪನ್ನು ಸೇರಿಸುವ. ನಿಮ್ಮ ರುಚಿಗಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಯಾವುದೇ ಮಿತಿ ಇಲ್ಲ. ನಾನು ಇಷ್ಟು 1 ಸ್ಪೂನ್ ಹಾಕಿ 2 ಸ್ಪೂನ್ ಹಾಕಿದರೆ ನೀವು ಕಮ್ಮಿ ತೊಗೊಂಡು ನಾನು ಜಾಸ್ತಿ ಹೇಳಿ ಬೇಡ, ಗೊದ್ದಲ್ಲ ಬೇಡ. ನೀವೆಷ್ಟು ಉಪ್ಪು ತಿಂತೀರೋ ಅಷ್ಟೊಂದು ಸೇರಿಸ್ಕೊಳ್ಳಿ. ಈಗ ಅರಿಶಿನ ಪುಡಿ ಬೇಕೇ ಬೇಕಿಲ್ಲ, ನಾನು ಒಂಚೂರು ಅರಿಶಿನ ಪುಡಿ ಹಾಕ್ತೀನಿ, ಏಕೆಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ. ಇದಕ್ಕೆ ಅರಿಶಿನ ಪುಡಿ ಕಂಪಲ್ಸರಿ ಹಾಕಬೇಕು. ಸೌತೆಕಾಯಿ ಹೆಸರುಬೇಳೆಗೆ ಅರಿಶಿನ ಪುಡಿ ಹಾಕಿ, ಮೆಂತ್ಯ ಸೊಪ್ಪು ಹೆಸರುಬೇಳೆಗೆ ಅರಿಶಿನ ಪುಡಿ ಆಪ್ಷನಲ್. ಇಲ್ಲಿ ನಾನು ಅರ್ಧಕ್ಕಿಂತ ಕಮ್ಮಿ 1/4 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ಹೆಸರುಬೇಳೆ ಮೆಂತ್ಯ ಸೊಪ್ಪಿಗೆ. ಸೋರೆಕಾಯಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹೋಟ್ಲದಾದ್ರಿಂದ, ಅದಕ್ಕೇನು ಇಷ್ಟು ಬೇಕಾದ್ರೆ ಹಾಕ್ಕೊಬೋದು. ಇದು ತುಂಬ ಇಂಪಾರ್ಟೆಂಟು. ನಾನು ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಕೊಡ್ತಾಯಿದ್ದೀನಿ. ಈಗ ನಾನು ಕೊಡ್ತಾ ಇರೋದು ಸಾಂಬಾರು ಪುಡಿ, ಇದು ಸೌತೆಕಾಯಿ ಕೊಡ್ತಾಯಿದ್ದೀನಿ. ಸೊಪ್ಪಿಗೆ ಕೊಡೋದಿಲ್ಲ, ಸೊಪ್ಪಿಗೆ ಏನಿಲ್ಲ ಇಷ್ಟೇ. ಸೊಪ್ಪಿಗೆ ನೀವು ಏನು ಮೆಣಸಿನ ಪುಡಿ ಕೊಡಬೇಕು ಅಂತೇನಿಲ್ಲ, ಹಾಗೆ ಇದ್ರೂ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಕೊಟ್ಟರು ಚೆಂದ, ಕೊಡದಿದ್ದರೂ ಚೆಂದ. ಅದೇನು ಕೇಳೋದಿಲ್ಲ ನನಗೆ ಅರಿಶಿನ ಪುಡಿ ಕೊಡಿ ಅಂತ. ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು, ಹೆಸರುಬೇಳೆನೂ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು. ಈ ಒಂದು ರೆಸಿಪಿನ ನೀವು ಮಾಡ್ಕೊತೀನಿ ವಾರಕ್ಕೊಮ್ಮೆ 2 ಸರಿ 3 ಸರಿ. ಕಸ್ತೂರಿ ಮೇಥಿ ತುಂಬ ಇಂಪಾರ್ಟೆಂಟು. ಅಂದರೆ ಕಸ್ತೂರಿ ಮೇಥಿ ಒಣಗಿರೋದಕ್ಕೆ ಹೇಳ್ತೀವಿ, ಅದರಲ್ಲೂ ಮಾಡ್ಕೊಬೋದು. ಬಟ್ ಇಲ್ಲಿ ಓಕೆ, ಮೆಂತ್ಯ ಸೊಪ್ಪು ಘಮ ತುಂಬ ಚೆನ್ನಾಗಿದೆ. ಈಗ ತಿರ್ಗಿಸ್ಕೊಟ್ಟು ಮತ್ತೆ ಪದೇ ತಿರುಗಿಸ್ತಾ ಇರಬೇಕು. ಇದನ್ನು 100% ಬೇಯಿಸೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಇವೆರಡು ಪದಾರ್ಥಗಳನ್ನು 100% ಬೇಯಿಸೋಂಗಿಲ್ಲ. ಇವು 50% ಬೆಂದರೆ ಸಾಕು. ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಿ ತಿನ್ನೋರಾದರೆ ಬೇಯಿಸ್ಕೊಡಿ. ತುಂಬ ಇಂಪಾರ್ಟೆಂಟ್ ಒಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ತರಕಾರಿ ಯಾವುದನ್ನು 100% ಬೇಯಿಸಬೇಡಿ. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಇವನ್ನು ಚೆನ್ನಾಗಿ ಬೇಯಿಸಿ. ತರಕಾರಿನ ಅರ್ಧ ಬೇಯಿಸಿ ತಿಂದರೆ ಸಾಕು. ಎಣ್ಣೆ ಕಮ್ಮಿ ಹಾಕೊಂಡು ಉಪ್ಪು ಕಮ್ಮಿ ಹಾಕೊಂಡು ಬಾರಿಸಿದ್ರೆ ಎಲ್ತ್ ಚೆನ್ನಾಗಿರುತ್ತೆ. ಮುಚ್ಚಳ ತೆಗೆದ ನಂತರ ಮೆಂತ್ಯ ಸೊಪ್ಪು ಹೆಸರುಬೇಳೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿರಿ, ತಳ ಹಿಡಿತಾ ಇದೆಯಲ್ಲ, ಇದು ಹಿಂಗೇ ತಳ ಹಿಡ್ಕೊಳುತ್ತೆ ಹೆಸರುಬೇಳೆ. ಇಲ್ಲಿ ನೀರು ಹಾಕ್ಕೊಬೋದು, ನೀರು ಹಾಕ್ಕೊಂಡು ಮಾಡ್ಬೋದು. ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಬೇಡಿ ದಯವಿಟ್ಟು. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಕುಕ್ಕರಲ್ಲಿ ಬೇಳೆ ಬೇಯಿಸಬೇಡಿ. ಪಾತ್ರೆಯಲ್ಲೇ ಬೇಯಿಸಿ ಅರ್ಧ ಗಂಟೆ ಬೆಂದರೂ ಪರವಾಗಿಲ್ಲ, ಹೆಲ್ತ್ಗೆ ಒಳ್ಳೆಯದು. ಸ್ಟೀಲ್ ಪಾತ್ರೆಯಲ್ಲಿ ಮಾಡಬೇಕು, ಅಥವಾ ಕಂಚಿನ ಪಾತ್ರೆ, ರಾಗಿ ಪಾತ್ರೆಯಲ್ಲಿ ಮಾಡಿ. ಈಗ ಎರಡಕ್ಕೂ ಮುಚ್ಚಳ ಹಾಕಿಟ್ಟಿದ್ವಲ್ಲ, ಏನಾಗಿದೆ ನೋಡುವ. ಆಹಾ, ಹೆಸರುಬೇಳೆ ಸೌತೆಕಾಯಿ ಪಲ್ಯ ಎಷ್ಟು ಚೆಂದ ಇದೆಯಲ್ಲ. ನೀವು ಯಾವತ್ತಾದರೂ ಟ್ರೈ ಮಾಡಿದಿರಾ? ದಯವಿಟ್ಟು ನನಗೊಂದು ಕಮೆಂಟ್ ಹಾಕಿ, ನೀವು ಒಮ್ಮೆ ಟ್ರೈ ಮಾಡಿದಿರಾ? ಅದು ಎಷ್ಟು ಚೆನ್ನಾಗಿ ಬರುತ್ತೆ, ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಏನೇನು ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಹೇಗೆ ಇದ್ರದ್ದು ಇನ್ನೂ ಏನೇನಿದೆ ಅಂತ ನನಗೆ ದಯವಿಟ್ಟು ಹೇಳಿ. ನಾನೇನು ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ನ ವಿಡಿಯೋದಲ್ಲಿ ಇನ್ನೆಲ್ಲ ಏನು ತೊಗೊಂಬಂದರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ನನಗೆ ಹೇಳಿ ಪ್ಲೀಸ್. ಈಗ ಒಳ್ಳೆಯ ಅದ್ಭುತವಾದ ಪಲ್ಯ ರೆಡಿ ಆಗಿದೆ. ಸಾಕು, ಇಷ್ಟು ಬೆಂದರೆ ಸಾಕು, ಇನ್ನೇನು ಬೇಯಿಸಬೇಕಾಗಿಲ್ಲ. ಆಯಿತು, ಒಳ್ಳೆ ಪದಾರ್ಥ ಸಿದ್ಧವಾಯಿತು. ನೋಡಿ ಎಷ್ಟು ಚೆಂದ ಬೆಂದಿದೆ ನೋಡಿ. ಸೊ ಈಗ ನಮ್ಮ ಪಲ್ಯಗಳು ರೆಡಿ ಆಗಿತ್ತಲ್ಲ, ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಚೆನ್ನಾಗಿ ಏನು ಮಾಡಬೇಕು ಅದನ್ನೇ ಕೇಳ್ತಾ ಇದ್ದೀನಿ. ಏನು ಮಾಡಬೇಕಾಗಿಲ್ಲ. ಒಂದು ಪಾತ್ರೆಗೆ ಹಾಕೊಂಡು ಕರಿಬೇವಿನ ಸೊಪ್ಪು ಒಗ್ಗರಣೆ ಏನು ಹಾಕೋಂಗಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಇದನ್ನು ಚೆನ್ನಾಗಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ತಂದು ತೋರಿಸಿದ್ರೆ ಆಯ್ತು, ಈ ರೀತಿ ರೆಡಿ ಆಗಿದೆ ಅಂತ. ಓಕೆ, ಅಷ್ಟೇ, ಇನ್ನೇನು ಇಲ್ಲ. ಈಗ ಚಪಾತಿ ಜೊತೆಗೆ ತಿಂತಾ ಇರೋರು ನಮ್ಮ ಡಾಕ್ಟ್ರು ಏನು ಹೇಳ್ತಾರೆ ಅಂತ ನೋಡುವ. ಒಳ್ಳೆ ಪುಲ್ಕ, ಎಣ್ಣೆ ಇಲ್ದಿರೋ ಪುಲ್ಕ ರೆಸಿಪಿ ನಾನು ಬೇಕಾದಷ್ಟು ಸರಿ ಹಾಕಿದ್ದೀನಿ. ಒಂದೊಂದು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಪುಲ್ಕ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ತಿಂದಿದ್ದು ಮೆಂತ್ಯ ಸೊಪ್ಪು ಹೆಸರುಬೇಳೆ ಚೆನ್ನಾಗಿದೆಯಂತೆ. ಈಗ ಟೇಸ್ಟ್ ಮಾಡ್ತಾರೆ ಹೆಸರುಬೇಳೆ ಮತ್ತು ಸೌತೆಕಾಯಿ.
ಚೆನ್ನಾಗಿದೆಯಂತೆ. ಈಗ ಇದರಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಅಂತೆ. ಎರಡು ಚೆನ್ನಾಗಿದೆ, ಬಟ್ ಕಸ್ತೂರಿ ಮೆಥಿ ತುಂಬ ಚೆನ್ನಾಗಿದೆ ಅಂತೆ. ಥ್ಯಾಂಕ್ ಯು ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು.